ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಮತ್ತು ಪಕ್ಕದ ಜಿಲ್ಲಾ ವಿವಿಧ ತಾಲೂಕುಗಳಿಂದ ಅನೇಕ ಪ್ರಮುಖರು ಅತ್ಯಂತ ಅಭಿಮಾನದಿಂದ ಬಂದಿದ್ದಾರೆ. ಈ ಕಾರ್ಯಕ್ರಮ ನಡೆಸಬೇಕು ಅಂತೇಳಿ ನಮ್ಮ ಸ್ನೇಹಿತರು ನನಗೆ 2-3 ತಿಂಗಳ ಹಿಂದೆ ಹೇಳಿದಾಗ ನಾನು ಅದನ್ನು ಬೇಡ ಅಂತ ಹೇಳಿದೆ. ಈ ಸಂದರ್ಭ ಅಲ್ಲ, ಮತ್ತೊಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಅವ್ರಿಗೆ ಬಹಳ ವಿನಂತಿ ಮಾಡಿದೆ. ಅದು ನನ್ನ ಮೇಲೆ ಬಹಳ ಒತ್ತಡ ತಂದು ಕೆಲವು ವಿಷಯಗಳನ್ನು ಸಂಗ್ರಹಿಸಿ ಪುಸ್ತಕ ಅಭಿನಂದನಾ ಪ್ರಿಪೇರ್ ಮಾಡಿ ಸ್ವಾಗತ ಸಂಬಂಧನೆ ಅವರೇ ಮಾಡಿಕೊಂಡು ಯಾರ್ಯಾರು ಇಲ್ಲಿಗೆ ಕರಿಬೇಕಂತ ವಿಷಯ ಸಹಿತ ಅವರೇ ನಿರ್ಧಾರ ಮಾಡಿ ನನಗೆ ಬಂದು ಈ ರೀತಿ 21ನೇ ತಾರೀಕು ಕಾರ್ಯಕ್ರಮ ರಾಯಚೂರಿನಲ್ಲಿ ಮಾಡ್ತಾ ಇದ್ದೀವಿ ಅಂತದ್ದು. ಆ ಸಂದರ್ಭದಲ್ಲಿ ಮಾತನಾಡಲೇಬೇಕಾಗಿತ್ತು. ನಾನು ಅವ್ರಿಗೆ ಹೇಳಿದೆ, ಯಾವುದಾದ್ರೂ 1,000-1,500 ಜನ ಕೊಡ್ತಕ್ಕಂಥ ಒಂದು ಹಾಲ್ನಲ್ಲಿ ಕೊಡ್ಬೇಕು, ಹಾಲ್ನಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಅವ್ರಿಗೆ ವಿನಂತಿ ಮಾಡಿದ್ರು. ಅವ್ರು ನನ್ನ ಮಾತು ಕೇಳಿಲ್ಲ. ಈ ರೀತಿಯಾಗಿ ಬಂದಿದೆ. ನಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನಕ್ಕೆ ಸದಾ ಋಣಿ ಆಗಿರ್ತೀನಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಯಾಕಂದ್ರೆ ಇದು ಪ್ರೀತಿ, ವಿಶ್ವಾಸ ದುಡ್ಲಿಂದ ಬರೋದಿಲ್ಲ, ಅಧಿಕಾರದಿಂದ ಬರೋದಿಲ್ಲ. ನಿಮ್ಮ ಬಾಂಧವ್ಯ ಅನೇಕ ವರ್ಷಗಳಿಂದ ಇರೋದ್ರಿಂದ ಇವತ್ತು ಕೊಪ್ಪಳದಿಂದ ಸಹಿತ ಅನೇಕ ಪ್ರಮುಖರು, ಅನೇಕ ಮುಖಂಡರು ಸಹಿತ, ರೈತರು ಸಹಿತ ಬಂದಿದ್ದಾರೆ. ಎಲ್ಲರಿಗೂ ನಾನು ಮತ್ತೊಂದು ಸಲ ನನ್ನ ಮನಪೂರ್ವಕವಾಗಿ ತಮಗೆ ಕೃತಜ್ಞತೆಗಳು ಸಲ್ಲಿಸಿ, ಅದೇ ರೀತಿಯಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರು, ರಾಜ್ಯದ ಅವರ ಜಿಲ್ಲೆಯ ಪ್ರಮುಖರಾಗಿರ್ತಕ್ಕಂಥವ್ರು ಮತ್ತು ರಾಜಕೀಯ ಜೀವನದಲ್ಲಿ ಸಾಕಷ್ಟು ಮಾರ್ಗದರ್ಶನ ನೀಡಿರ್ತಕ್ಕಂಥವ್ರು, ಅವರೆಲ್ಲ ಸಹಿತ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಾಗಿ ಎಲ್ಲರಿಗೂ ನನ್ನ ಮನಪೂರ್ವಕವಾಗಿ ಅವರಿಗೆ ನನ್ನ ಕೃತಜ್ಞತೆಗಳು ಸಲ್ಲಿಸಿ, ಈ ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ ನಮ್ಮ ಜವಾಬ್ದಾರಿ ಹೆಚ್ಚಾಗ್ತದ ಮಾತನ್ನ ಅರ್ಥಕೊಂಡು ಪರ್ವತ ದಿನಗಳಲ್ಲಿ ರಾಜಕೀಯವಾಗಿ ಮಾಡುವಂತ ಪ್ರಯತ್ನ ಮುಂದುವರಿತಂತ ಮಾತನ್ನ ಹೇಳಿ, ತಮ್ಮ ಪ್ರೀತಿ, ವಿಶ್ವಾಸ ಇದೇ ರೀತಿಯಾಗಿ ನಮ್ಮ ಮೇಲೆ ಇರಲಿ. ನಿಮ್ಮ ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ಶಕ್ತಿಯಿಂದ ನಮಗೆ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಈ ಭಾಗದ ಅಭಿವೃದ್ಧಿ ಮತ್ತು ರೈತರ ಅಭಿವೃದ್ಧಿಗಾಗಿ ನನ್ನ ಪ್ರಯತ್ನ ಮುಂದುವರಿದಂತ ಮಾತನ್ನು ಸಂದರ್ಭದಲ್ಲಿ ಈಗೆಲ್ಲ ಕಾರಣಭೂತರಾಗಿರ್ತಕ್ಕಂಥ ಸ್ವಾಗತ ಸಮಿತಿಯ ಅಧ್ಯಕ್ಷರಿಗೂ ಸದಸ್ಯರಿಗೂ ಈ ಕಾರ್ಯಕ್ರಮಕ್ಕೆ ಪ್ರಸ್ತಾವ ಮಾಡಿರ್ತಕ್ಕಂಥ ಈ ಅಭಿನಂದನಾ ಚೈತನ್ಯ ಸಾಗರ ಗ್ರಂಥ ಲೋಕಾರ್ಪಣೆ ಮಾಡಲಿಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಆ ಸಮಿತಿಯ ಎಲ್ಲ ಮುಖಂಡರು, ನಮ್ಮ ಮಸ್ಕಿಯವರಿರ್ಬೋದು, ಅದ್ರ ಜೊತೆಯಲ್ಲಿ ಅವರೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಅವರ ಅಧ್ಯಕ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳು ಜಿಲ್ಲೆಯಲ್ಲಿ ಮಾಡಿದ್ವಿ. ಅವರ ಜೊತೆಯಲ್ಲಿ ನಮ್ಮ ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ, ನಮ್ಮ ನರಸಿಂಹಮೂರ್ತಿಯವರು ಅವರ ಬಹಳ ಹಿರಿಯರಾಗಿದ್ದಾರೆ. ಇಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಅವರು ಈ ಕಾರ್ಯಕ್ರಮಕ್ಕೆ ಅವರೆಲ್ಲ ಸ್ನೇಹಿತರಾಗಿ ಟೀಮ್ ಆಗಿ ಕೆಲಸ ಮಾಡಿರ್ತಕ್ಕಂಥ, ಇದಕ್ಕೆ ಪ್ರಮುಖವಾಗಿ ನಮಗೆಲ್ಲ ಆತ್ಮೀಯರಾಗಿರ್ತಕ್ಕಂಥ ವೀರಹನುಮಾನ್ ಅವರು ಬಹಳ ಶ್ರಮಪಟ್ಟು ಈ ಪುಸ್ತಕವನ್ನು ನಾವು ತಯಾರು ಮಾಡಲಿಕ್ಕೆ ಕಳೆದ 2-3 ತಿಂಗಳ ಸತತವಾಗಿ ಅವರು ರಾತ್ರಿ ಆಗಲು ಶ್ರಮ ವಹಿಸ್ತಾರೆ. ಬಹಳ ಪ್ರಾಮಾಣಿಕರು, ಬಹಳ ನಿಷ್ಠೆಯಿಂದ ಯಾವುದೇ ಕೆಲಸ ಇರಿಸಿ ನಮ್ಮ ಸ್ನೇಹಿತರುಗಳಾಗಿರ್ತಕ್ಕಂಥ ಶ್ರೀಮಾನ್ ಪಾಪರೆಡ್ಡಿ ಅವರು, ಅದೇ ರೀತಿಯಾಗಿ ಶ್ರೀಮಾನ್ ಪಾರ್ಶ್ವ ಸುಖಾಡಿಯವರು ಸಹಿತ ಗ್ರಂಥದ ಬುಕ್ಗಳನ್ನ ಅವರು ಅನಾವರಣ ಮಾಡಲಿಕ್ಕೆ ಶ್ರೀಮಾನ್ ರಾಮಣ್ಣವರಂತ ಹಿರಿಯರು ಎಲ್ಲರೂ ಸೇರಿ ಇವತ್ತು ನಮ್ಮೆಲ್ಲ ಸ್ನೇಹಿತರ ಪರಿಚಯ ಜನರಿಗೆ ಇರಲಿ ಎಂಬ ಉದ್ದೇಶಕ್ಕಾಗಿ ಅವರು ಮಾಡುವಂತಹ ಪ್ರಯತ್ನದಲ್ಲಿ ಇವರೆಲ್ಲ ಪ್ರಮುಖರಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಮಹಾಂತೇಶ್ ಮಸ್ಕಿಯವರಿಗೂ, ವೀರಹನುಮಾನ್ ಅವರಿಗೂ ಮತ್ತು ನಮ್ಮ ನರಸಿಂಹಮೂರ್ತಿ ಅವರಿಗೂ ನಾನು ಪ್ರತ್ಯೇಕವಾಗಿ ನನ್ನ ಕೃತಜ್ಞತೆಗಳು ಸಲ್ಲಿಸಿ, ಅದರ ಜೊತೆಯಲ್ಲಿ ಸ್ನೇಹಿತರುಗಳಾಗಿ ಕಳೆದ 30 ವರ್ಷದ ಸತತವಾಗಿ ನಮ್ಮ ಜೊತೆ ಇರ್ತಕ್ಕಂಥ ಜಯಣ್ಣವರು ಇರ್ಬೋದು, ಶಾಂತಪ್ಪ ಇರ್ಬೋದು, ಶ್ರೀಮೂರ್ತಿ ಇರ್ಬೋದು, ಜಯವಂತರಾವ್ ಇರ್ಬೋದು, ಇದರ ಜೊತೆಯಲ್ಲಿ ನಮ್ಮ ಸತ್ಯನಾರಾಯಣ ಅವರು, ವೆಂಕಟ ಸಿಂಗ್ ಅವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತೇಳಿ ಅವರು ಬಹಳ ನನ್ನ ಮೇಲೆ ಒತ್ತಡ ತಂದು, ನಾನೇನೇ ಸಲಹೆ ಹೇಳಿದ್ರೆ ಸಹಿತ ಅದನ್ನು ನನಗೆ ಮೀರಿ ಅವರು ತಮ್ಮೆಲ್ಲರೂ ಇಲ್ಲಿ ಕರೆಸಲಿಕ್ಕೆ ಅವರೊಂದು ಪ್ರಯತ್ನ ಮಾಡಿದ್ದಾರೆ. ತಮ್ಮೆಲ್ಲ ಬಂದಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಮತ್ತೊಂದು ಸಲ ನನ್ನ ಅಭಿನಂದನೆಗಳು ಸಲ್ಲಿಸಿ, ನಮ್ಮ ಮೇಧಾರವರು ಅವರಿಗೆ ನನಗೆ ಬಹಳ ಆತ್ಮೀಯ, ನಮ್ಮ ಮುಖ್ಯಮಂತ್ರಿಗಳ ಸಹಿತ ಒಂದು ಪುಸ್ತಕನೇ
ಬರೆದಿರ್ತಕ್ಕಂಥವ್ರು, ಚಿತ್ರಣವನ್ನು ಸಹಿತ ಮಾಡಿರ್ತಕ್ಕಂಥವ್ರು, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಾಕಷ್ಟು ಸೇವೆ ಸಲ್ಲಿಸಿರ್ತಕ್ಕಂಥವ್ರು, ಅವ್ರ ಜಲ್ಲಿರ್ತಕ್ಕಂಥ ಅನೇಕ ಮಿತ್ರರೆಲ್ಲ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅವರು ಸಹಿತ ನನ್ನ ಕೃತಜ್ಞತೆಗಳು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯರಿಗೆ ಮತ್ತೊಂದ್ಸಲ ನನ್ನ ಕೃತಜ್ಞತೆಗಳು ಸಲ್ಲಿಸಿ ಸಾಕಷ್ಟು ಸಮಯ ಆಗಿದೆ. 11 ಗಂಟೆಗೆ ಪ್ರಾರಂಭ ಮಾಡಬೇಕಾಗಿತ್ತು, 1:30ಗೆ ಎಷ್ಟಾದರೂ ಅದನ್ನು ಮುಗಿಸ್ಬೇಕು ಅಂತ ನಮ್ಮೆಲ್ಲರಿಗೂ ಭೋಜನ ಕೊಟ್ಟು ಏರ್ಪಾಡು ಮಾಡಿದ್ದಾರೆ. ಅವರೆಲ್ಲ ಸ್ವಾಗತ ಸಂಸ್ಥೆಯವರು ಅದು ಮಾಡ್ಕೊಳ್ತಾ ಹೋಗ್ಬೇಕಂತೇಳಿ ನನ್ನ ವಿನಂತಿ ಇದೆ. ನಾವೆಲ್ಲರೂ ಶಾಲು ಆಹಾರ ಹಾಕ್ಲಿಕ್ಕೆ ಬಂದ್ವಿ, ಹೆಚ್ಚಿನ ಶ್ರಮ ವಹಿಸಬಾರ್ದಂತ ಈ ಮಾತನ್ನು ನಿನಗಾಗಲೇ ಮೊದಲೇ ತಮ್ಮ ಪತ್ರ ಕೊಡುವಂತ ಸಂದರ್ಭದಲ್ಲಿ ತಮ್ಗೆ ಹೇಳಿರ್ತದೆ. ಯಾರು ಶಾಲು ಆಹಾರ ತರೋದು ಬೇಡ, ಅಲ್ಲಿ ಗ್ರಾಮಗಳಲ್ಲಿ ನೃತ್ಯ ಬರೋದು ಬೇಡ, ನಿಮ್ಮ ಪ್ರೀತಿ ವಿಶ್ವಾಸವನ್ನು ಸಾಕು ಅಂತ ಮಾತನ್ನು ನಾನು ಈಗಾಗಲೇ ನಮ್ಮ ಸ್ನೇಹಿತರಿಗೆ. ಹಾಗಾಗಿ ಮತ್ತೊಂದ್ಸಲ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ.